ಆಕಾಶವಾಣಿ ಚಿಂತನ ಎಫ್.ಎಸ್. ಕಲ್ಲಪ್ಪನಮಠ ಅವರಿಂದ. ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ. ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರಿದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ, ಅಸೂಯೆ ಅವಳಿ ಜವಳಿಗಳು ಇದ್ದಂತೆ. ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ, ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ, ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿಯಿಂದ ಸಮಾಜ, ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ, ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ, ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ, ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿಯಾಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ಬಲ್ಲಿದರೆಂಬ 6 ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ 3 ಜಾಗಕ್ಕೆ 100 ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿ ಭಂಗದ ಸಾಧ್ಯತೆ ಇದೆ. ಶಾಸ್ತ್ರನಿಂದೆ, ಧರ್ಮನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ, ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು. ನಡೆ ನುಡಿ ಒಂದು ಚಿಂತನೆ. ಪ್ರಪಂಚ ಇಬ್ಬೆಗೆಯಾಗಿದೆ. ಚರ ಅಚರ, ಸುಖ ದುಃಖ, ಹಗಲು ರಾತ್ರಿಗಳಂತೆ ನಡೆ ನುಡಿ ಅಥವಾ ಚರ ಅಚರವೂ ಒಂದು. ಚರ ಎಂದರೆ ಚಲಿಸುವುದು, ಅಚರ ಎಂದರೆ ಚಲಿಸದೇ ಇರುವುದು. ಚಲಿಸುವ ಮಾರ್ಗಗಳು ಭೂಚರ, ಜಲಚರ, ಗಗನಚರ ಎಂದು 3 ಬಗೆಗಳಿಂದ ಕೂಡಿದೆ. ನೆಲದಲ್ಲಿ ನಡೆದಾಡಲು ಕಾಲುಗಳೇ ಆಧಾರ. ಜಲದಲ್ಲಿ ಕಾಲು, ಕೈ, ಎದೆ ಆಧಾರವಾದರೆ ಗಗನದಲ್ಲಿ ಚಲಿಸಲು ಪಕ್ಕಗಳೇ ಬೇಕು. ಜನನದಿಂದ ಮರಣದವರೆಗೆ ಮಾನವ ನಡೆಯಲಿಲ್ಲ. ಈ ಎರಡರ ನಡುವೆ ನಡೆಯಲೇಬೇಕು. ಸರಿಯಾಗಿ ನಡೆಯಬೇಕು. ಸರಿಯಾಗಿ ನಡೆದರೆ ಅವರ ನಡೆ ಸತ್ತ ನಂತರವೂ ಹಲವರ ನಾಲಿಗೆಯಲ್ಲಿ ನಡೆಯುತ್ತದೆ. ಮದರ್ ತೆರೇಸಾ ಸೇವಾ ನಡೆ, ಬಸವೇಶ್ವರರ ಕಾಯಕ ನಡೆ ಇನ್ನೂ ನಡೆಯುತ್ತಲೇ ಇದೆ. ಮಾನವನಿಗೆ ನಡೆ ನುಡಿ ಎರಡೂ ಮುಖ್ಯವಾಗಿದೆ. ನಡೆ ಕ್ರಿಯಾದೋತಕವಾದರೆ
ನುಡಿ ಜ್ಞಾನದೂತಕ. ನಡೆ ನುಡಿ ಒಂದೇ ರಥದ ಚಕ್ರಗಳು. ಬಸವೇಶ್ವರರ ವಾಣಿಯಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಡೆ ಎಂದರೆ ಕಾಲ್ನಡಿಗೆ. ಕಾಲ್ನಡಿಗೆ ಎಂದರೆ ಬರೇ ನಡೆಯುವುದಲ್ಲ, ಅಲ್ಲಿ ನಡತೆ ಇರಬೇಕು. ಅದು ಬರೇ ನಡತೆಯಾಗದೆ ಆದರ್ಶ ನಡತೆಯಾಗಬೇಕು. ನಡೆಗಿಂತ ನಡತೆ ಪ್ರಧಾನವಾದರೆ ಜೀವನದಲ್ಲಿ ಪ್ರಗತಿ ಸಾಧ್ಯ. ವ್ಯಕ್ತಿಗೆ ನಡೆ ಮುಖ್ಯವಾದರೆ ವ್ಯಕ್ತಿತ್ವ ವಿಕಾಸಕ್ಕೆ ಸನ್ನಡತೆ ಅಗತ್ಯ. ನಡೆಯಿಂದ ಆಯುಷ್ಯ ಆರೋಗ್ಯ ಪುಷ್ಟಿಯಾದರೆ ನಡೆ ಅಥವಾ ಸುಳ್ನುಡಿಯಿಂದ ಆತ್ಮೋದ್ಧಾರ. ಕಾಲ್ನಡಿಗೆಗೆ ನೆಲ ಆಧಾರವಾದರೆ ಸುಳ್ನಡಿಗೆಗೆ ಸಮ್ಮಜ್ಞಾನವೇ ಆಧಾರವಾಗಿದೆ. ನಡೆ ಅಡ್ಡದಾರಿಗೆ ಹೋಗದೆ ನೇರದಾರಿಗೆ ಹೋಗಲು ಶರಣರು ಅತ್ತಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ ಎಂದು ದೈವದಲ್ಲಿ ಅಂಗಲಾಚಿ ಪ್ರಾರ್ಥಿಸಿದ್ದಾರೆ. ನಡೆಗೆಗೆ ಸತ್ಪಥ ದುಷ್ಪಥ ಎಂದು ಉಭಯ ಮಾರ್ಗಗಳಿವೆ. ನಡೆ ಸತ್ಪಥದಲ್ಲಿರಲಿ. ಆರೈದು ನುಡಿವರೋ ಆರೈದು ನಡೆವರೋ ಅವರೇ ಲೋಕಕ್ಕೆ ಆರಾಧ್ಯ ಸರ್ವಜ್ಞ. ಸರ್ವಜ್ಞರ ವಾಣಿಯಂತೆ ನುಡಿದಂತೆ ನಡೆದವರನ್ನು ಲೋಕವು ಪೂಜ್ಯ ಭಾವನೆಯಿಂದ ಕಾಣುವುದು. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ರಾಜಕೀಯ ನಡೆಗಳಲ್ಲಿ ಒಪ್ಪು ತಪ್ಪು ಸಹಜ. ತಪ್ಪು ತಿದ್ದಿಕೊಂಡು ನಡೆಯಬೇಕು. ಕವಿ ರಾಘವಾಂಕರು ನಡೆಯುವವನು ಎಡುವವನಲ್ಲದೆ ಕುಳಿತುವವನು ಎಡುವವನೇ ಎಂದು ಪ್ರಶ್ನಿಸಿದ್ದಾರೆ. ಸಾಧನೆಗೆ ಸಾಧಕರ ನಡೆ ನಿಂತ ನೀರಾಗದೆ ಹರಿಯುವ ನೀರಾದರೆ ಗುರಿ ತಲುಪಲು ಸಾಧ್ಯ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಏಳಿ ಎದ್ದೇಳಿ ಗುರು ಮುಟ್ಟುವರೆಗೆ ನಿಲ್ಲದಿರಿ ಎಂದು ಸಿಂಹನಾದಗೈದಿದ್ದಾರೆ. ನಡಿಗೆ ಒಂದು ಕಲೆ. ಶಿವತಾಂಡವ ನೃತ್ಯ ಒಂದು ಕಲೆ. ನೆಲದ ಮೇಲಿನ ಹಂಸ ನಡೆ, ಜಲಚರ ಮೀನಿನ ನಡೆ, ಗಗನ ಪಕ್ಷಿಯ ನಡೆ ಬರೀ ಕಲೆಯಲ್ಲ, ರಂಜನೀಯ ಕಲೆಗಳಾಗಿವೆ. ಈ ಎಲ್ಲವುಗಳ ಮಧ್ಯೆ ಮನಸ್ಸಿನ ನಡಿಗೊಂದಿದೆ. ಅದು ಅಡಿಗಡಿಗೆ ಮಾತ್ರ ಮೀಸಲಾಗಿಲ್ಲ. ಒಮ್ಮಡಿ, ಇಮ್ಮಡಿ, ನೂರ್ಮಡಿ, ಸಾವಿರಮಡಿಗಿಂತಲೂ ಮಿಗಿಲಾಗಿ ಮನಸ್ಸು ನಡೆಯುತ್ತದೆ. ಕ್ಷಣ ಮಾತ್ರದಲ್ಲಿ ಮೂಜಗ ಸುತ್ತಬಲ್ಲದು. ದೇಶ ಸುತ್ತಿ ನೋಡು ಎಂಬ ಗಾದೆಯಂತೆ ಪ್ರವಾಸಿಗ ಹುಯೆನ್ಸಾಂಗ್ ನಡಿಗೆಯಿಂದಲೇ ದೇಶ ಸುತ್ತಿದ್ದಾನೆ. ಸೂರ್ಯನ ನಡಿಗೆಯಿಂದ ಹಗಲು ರಾತ್ರಿ ಸಾಧ್ಯವಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ನಡೆ ಮುಂದೆ ನಡೆ ಮುಂದೆ, ಜಗ್ಗದೆಯೇ ಬಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಮಾತು ನಡೆಯುವವರಿಗೆ ಸ್ಫೂರ್ತಿಯಾಗಿದೆ. ಆ ಸ್ಫೂರ್ತಿಯಂತೆ ನಡೆ ನುಡಿ ಒಂದಾದರೆ ಜೀವ ದೇವನಾಗಬಲ್ಲ. ಕಡುಗಿಲ್ಲದ ಬಂಡಿ ಹೊಡೆಗೆಡುವುದು ಮಾಡ್ಪುದೇ, ಕಡುಗೀಲು ಬಂಡಿಗೆ ಆಧಾರ. ಈ ಕಡುದರ್ಪವೀರದ ಒಡಲೆಂಬ ಬಂಡಿಗೆ ಮುರುಡ ಶರಣರ ನುಡಿಗಣನವೇ ಕಡುಗೀಲು ಕಾಣರಾಮನಾಥ. ಜೇಡರ ದಾಸಿಮಯ್ಯನವರ ವಾಣಿಯಂತೆ ನಡೆ ನುಡಿ ಸುಂದರವಾಗಿರಲಿ. ಸುಖ ಒಂದು ಚಿಂತನೆ. ಸುಖ ಎಂಬುದು ಮನಸ್ಸಿನ ಸ್ಥಿತಿಯಾಗಿದೆ. ತೃಪ್ತಿಯೇ ಸುಖ ಎಂದು ಹೇಳಬಹುದಾಗಿದೆ. ರುಚಿ ಆಹಾರ ಸೇವಿಸಿದಾಗ, ಜುಳು ಜುಳು ಹರಿಯುವ ನದಿಯಲ್ಲಿ ಕಾಲಿಟ್ಟಾಗ, ಬಿಸಿಲಿನಿಂದ ನೆರಳಿಗೆ ಬಂದಾಗ ಸುಖದ ಅನುಭವ ಕಾಣಬಹುದಾಗಿದೆ. ಸುಖಕ್ಕೆ ಕಾರಣ ಮಾನಸಿಕ ಸ್ಥಿತಿ ಎಂದು ಮಿಲ್ಟನ್ ಅಭಿಪ್ರಾಯಪಟ್ಟಿದ್ದಾರೆ. ಸುಖ ಬಾಹ್ಯ ಆಂತರಿಕ ಎಂದು ಉಭಯವಾಗಿದೆ. ಶಾಂತಿ, ಸಹನೆ, ಸಂತಸ, ಸಮಾಧಾನಗಳು ಆಂತರಿಕ ಸುಖವಾದರೆ, ಸಹಾಯ, ಸಹಕಾರ, ಸಹಬಾಳ್ವೆ, ದೀನ ದುರ್ಬಲರ, ಸಂತ ಶರಣರ ಸೇವೆ ಬಾಹ್ಯ ಸುಖಗಳಾಗಿವೆ. ಮದರ್ ತೆರೇಸಾ ಮೊದಲಾದವರು ಉಭಯ ಸುಖಗಳಿಂದ ಬೆಳಗಿ ಬೆಳಕಾಗಿದ್ದಾರೆ. ಅಲೆಕ್ಸಾಂಡರ್, ನೆಪೋಲಿಯನ್ ಮೊದಲಾದವರು ಕ್ರೂರತೆಯಿಂದ ದುಃಖಕ್ಕೀಡಾಗಿ ಸುಖ ಕಳೆದುಕೊಂಡು ಇತಿಹಾಸವಿದೆ. ಸತ್ಯ, ಶಾಂತಿ, ಸಹಾಯ, ಪ್ರಾಮಾಣಿಕತೆ ಸುಖಿ ಕುಟುಂಬದ ಸೂತ್ರ ಎಂದು ಚಾಣಕ್ಯ ನೀತಿ ಹೇಳಿದೆ. ಸೋತು ಗೆಲ್ಲುವುದು ಸುಖದ ಹಾದಿಯೆಂದು ಮಹಾತ್ಮರು ಹೇಳಿದ್ದಾರೆ. ಅಭಯಂ ಹಿ ವೈ ಬ್ರಹ್ಮ ಉಕ್ತಿಯಂತೆ ನಿರ್ಭೀತಿಯೇ ಸುಖದ ಲಕ್ಷಣವಾಗಿದೆ. ಭೂಮೈವ ಸುಖಂ ಚಾಂದೋಗ್ಯ ಉಪನಿಷತ್ತಿನಂತೆ ಅನಂತದಲ್ಲಿ ಒಂದಾಗುವುದು ಪರಮ ಸುಖವಾಗಿದೆ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆಯಂತೆ ರಾಜಸಿಕ ತಾಮಸಿಕ ಗುಣಗಳನ್ನು ತ್ಯಜಿಸಿ ಸತ್ಯದ ಸಾತ್ವಿಕ ಗುಣಗಳಿಂದ ಸುಖ ಲಭ್ಯವಿದೆ. ಸದ್ಗುಣಗಳಿಂದ ಸುಖ ಸಾಧ್ಯವೆಂದು ಭಗವಾನ್ ಬುದ್ಧರು ಹೇಳಿದ್ದಾರೆ. ಸ್ವಾವಲಂಬನೆ ಸುಖದ ಮಂತ್ರವಾಗಿದೆ. ಪಂಜರದ ಗಿಳಿಯಂತಾದರೆ ಸುಖ ಸಾಧ್ಯವೇ? ವಿದ್ಯಾದದಾತಿ ವಿನಯಂ, ವಿನಯಾದ್ಯಾತಿ ಪಾತ್ರತಾಂ, ಪಾತ್ರತಾಂ ಧನಂ ಆಪ್ನೋತಿ, ಧನಾತ್ ಧರ್ಮಂ ತತಃ ಸುಖಂ ಉಕ್ತಿಯಂತೆ ವಿದ್ಯೆ, ವಿನಯ, ಧನ, ಧರ್ಮಗಳು ಸುಖದ ಸಾಧನಗಳಾಗಿವೆ. ಧನಮದ, ಕುಲಮದ, ವಿದ್ಯಾಮದ, ರೂಪಮದ, ಯೌವನಮದ, ಬಲಮದ, ಅಧಿಕಾರಮದ ಹಾಗೂ ಪರಿವಾರಮದ ಈ ಅಷ್ಟಮದಗಳ ತ್ಯಾಗದಿಂದ ಸುಖ ಲಭಿಸುವುದು.
ಆಟ, ಓಟ, ಪ್ರವಾಸ, ರೇಡಿಯೋ, ದೂರವಾಣಿ ಮೊದಲಾದವುಗಳು ಶಾಶ್ವತ ಸುಖದ ಸಾಧನಗಳಾಗಿವೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಗಾದೆಯಂತೆ ವ್ಯಕ್ತಿ, ಕುಟುಂಬ, ಸಮಾಜಗಳು ಹೊಂದಾಣಿಕೆಯಿಂದ ಜೀವಿಸಿದರೆ ಶಾಶ್ವತ ಸುಖ ಸಾಧ್ಯವಿದೆ. ಸುಖ ಪ್ರಾಪ್ತಿಗೆ ಆಧ್ಯಾತ್ಮ ಶಕ್ತಿ ಅಗತ್ಯವಾಗಿದೆ. ಕಾಯ, ವಾಚ, ಮನಸ ತ್ರಿಕರಣ ಶುದ್ಧಿಯಿಂದ ಸುಖ ಕಟ್ಟಿಟ್ಟ ಬುತ್ತಿ. ಸಮಾಜ ಸೇವೆ, ದೇಶ ಸೇವೆಗಳಿಂದ ಚೈತನ್ಯ ವೃದ್ಧಿಯಾಗಿ ಸುಖ ಸಮೃದ್ಧಿಯಾಗುವುದು. ಕರ್ಮ ಕೌಶಲ್ಯವೇ ಯೋಗ. ಗೀತೆಯಂತೆ ಸತ್ಕರ್ಮವೇ ಸುಖದ ಜೀವನವಾಗಿದೆ. ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಎಂಬುದು ಸರಿಯಲ್ಲ. ಕಾಯಕವೇ ಕೈಲಾಸ. ಶರಣರ ವಾಣಿಯಂತೆ ಕೆಲಸಗಳಿಂದ ಮಾತ್ರ ಸುಖ ಸಾಧ್ಯವಿದೆ. ಒಟ್ಟಾರೆ ದುಃಖವಿಲ್ಲದ ದೈಹಿಕ, ಮಾನಸಿಕ ವ್ಯಾಧಿಯಿಲ್ಲದ ಸ್ಥಿತಿಯೇ ಸುಖ ಎಂಬ ಲಿನ್ ಯುಟಾಂಗರ ಅಭಿಮತದಂತೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸಬಲವಾದರೆ ಅದೇ ಸುಖ ಸುಖ ಸುಖ. ಒಮ್ಮೆ ರಾಜನು ಒಬ್ಬ ಗುರುಗಳನ್ನು ಕಂಡು ಸುಖದ ರಹಸ್ಯದ ಬಗ್ಗೆ ಕೇಳಿದನು. ಆಗ ಗುರುಗಳು, ಭಿಕ್ಷುಕನ ಅಂಗಿಯನ್ನು ಧರಿಸಿದರೆ ನಿಮಗೆ ಸುಖ ಸಿಗುವುದು ಎಂಬುದನ್ನು ಕೇಳಿ ರಾಜನು ಮಂತ್ರಿಗಳನ್ನು ಕರೆದು ಭಿಕ್ಷುಕರ ಅಂಗಿ ತರಲು ಹೇಳಿ ಕಳಿಸಿದನು. ಮಂತ್ರಿಗಳು ಹೊರಟರು. ಒಂದು ಸ್ಥಳದಲ್ಲಿ ಭಿಕ್ಷುಕ ಸಿಕ್ಕನು. ಅವನು ಸುಖವಾಗಿದ್ದನು, ಆದರೆ ಅವನಿಗೆ ಅಂಗಿಯೇ ಇರಲಿಲ್ಲ. ಮಂತ್ರಿಗಳು ಮರಳಿ ಬಂದರು. ಸುಖ ಹೊರಗಿಲ್ಲ, ಅಂತರಂಗದಲ್ಲಿದೆ. ಇದುವರೆಗೂ ಎಫ್.ಎಸ್. ಕಲ್ಲಪ್ಪನಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.